ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 89ನೇ ಅಧ್ಯಾಯ 21ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ಅವನನ್ನು ಬಲಪಡಿಸುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ತನ್ನ ವಾಗ್ದಾನದ ಮೂಲಕ ಬಲಪಡಿಸುವವರಾಗಿದ್ದಾರೆ. ಮಗನೇ, ಮಗಳೇ, ನಿನ್ನ ಜೀವಿತದಲ್ಲಿ ನನ್ನ ಹಸ್ತವು ಯಾವಾಗಲೂ ನಿನ್ನ ಮೇಲೆ ಸ್ಥಿರವಾಗಿರುವಂಥದ್ದಾಗಿದೆ, ನನ್ನ ಭುಜವು ಯಾವಾಗಲೂ ನಿನ್ನನ್ನು ಬಲಪಡಿಸುವಂಥದ್ದಾಗಿದೆ ಎಂದು ದೇವರ ಆತ್ಮನು ಈ ಮುಂಜಾನೆಗಳಲ್ಲಿ ನನ್ನ ವಾಗ್ದಾನದ ಮೂಲಕ ಬಲಪಡಿಸುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಭುಜ ಆಗಿರಬಹುದು, ದೇವರ ಹಸ್ತ ಆಗಿರಬಹುದು, ಅದು ತುಂಬ ಪ್ರಾಮುಖ್ಯವಾಗಿರುವಂತಹ ಒಂದು ಕಾರ್ಯ. ನಾವು ಹೋಗುವಂತಹ ಮಾರ್ಗಗಳಲ್ಲಿ, ಬರುವಂತಹ ಮಾರ್ಗಗಳಲ್ಲಿ ದೇವರ ಹಸ್ತವನ್ನು ನಾವು ಹಿಡಿದುಕೊಂಡು ನಡಿಬೇಕು. ಸ್ವಾಮಿ, ನಿನ್ನ ಹಸ್ತ ಯಾವಾಗಲೂ ನನ್ನ ಮೇಲೆ ಇರಲಿ ಸ್ವಾಮಿ, ಈ ದಿನವೆಲ್ಲ ನಿನ್ನ ಹಸ್ತವನ್ನು ನಾನು ಕಾಯ್ದುಕೊಳ್ಳಲಿ ದೇವರೇ ಅಂತ ಹೇಳುವಾಗ ದೇವರ ಹಸ್ತವು ನಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ. ಆತನು ನಮ್ಮನ್ನ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಎಂದು ಕರ್ತನ ವಚನಗಳು ಬರೆಯಲ್ಪಟ್ಟಿವೆ. ಅದೇ ಪ್ರಕಾರವೇ ದೇವರು ತನ್ನ ಅಂಗೈ ನೆರಳಿನಲ್ಲಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಎಷ್ಟೋ ವಿಧವಾದ ಒಂದು ಬಲಹೀನತೆಗಳು, ಒಂದು ಬಲವನ್ನು ಕಳೆದುಕೊಳ್ಳುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುತ್ತೆ. ಆಗ ನಾವು ಪ್ರಾರ್ಥಿಸಬೇಕು, ಸ್ವಾಮಿ ನಿನ್ನ ಹಸ್ತವನ್ನು ನನಗೆ ಕಳುಹಿಸಿಕೊಡು ದೇವ, ನಿನ್ನ ಭುಜದ ಬಲವನ್ನು ನನಗೆ ಕೊಡು ದೇವರೇ ಎಂದು ಹೇಳುವಾಗ ದೇವರ ಆತ್ಮನು ತನ್ನ ಬಲವನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸಿ ನಮ್ಮ ಜೀವಿತದಲ್ಲಿ ಇರುವಂತಹ ಬಲಹೀನತೆಗಳನ್ನು ಮಾರ್ಪಡಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿರುವಂತಹ ಕೊರಗುವಿಕೆಗಳು, ಸೊರಗುವಿಕೆಗಳು, ಕಣ್ಣೀರಿಕೆಗಳನ್ನು ಮಾರ್ಪಡಿಸುವವರಾಗಿದ್ದಾರೆ. ಆದುದರಿಂದ ದೇವರ ಹಸ್ತಕ್ಕಾಗಿ ನಾವು ಕಾದುಕೊಳ್ಳಬೇಕು, ದೇವರ ಭುಜಬಲಕ್ಕಾಗಿ ನಾವು ಕಾದುಕೊಳ್ಳಬೇಕು. ಕರ್ತನ ಸಮ್ಮುಖದಲ್ಲಿ ಅದು ಉಂಟು. ಆದುದರಿಂದ ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಂಡವರಾಗಿ ದೇವರೇ ನಿನ್ನ ಭುಜ ಬಲವನ್ನು ನನಗೆ ಕಳುಹಿಸಿಕೊಡು ಸ್ವಾಮಿ, ಕರ್ತನೇ ನಿನ್ನ ಹಸ್ತದ ಮಹಿಮೆನ ನನಗೆ ಕೊಡು ಸ್ವಾಮಿ ಎಂದು ಹೇಳುವಾಗ ದೇವರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ, ನಿನ್ನ ಹಸ್ತವನ್ನು ಕೊಡುವುದಕ್ಕಾಗಿ ಸ್ತೋತ್ರ, ನಿನ್ನ ಭುಜ ಬಲವನ್ನು ಕೊಡುವುದಕ್ಕಾಗಿ ಸ್ತೋತ್ರ, ನಿನ್ನ ಜನರ ಮೇಲೆ ನಿನ್ನ ಹಸ್ತ ಸ್ಥಿರವಾಗಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.